ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಯಾಕಂದ್ರೆ ಔಟ್ ಆಫ್ ಸಿಲೆಬಸ್ ಸಿನಿಮಾ ಟೈಟ್ಲಿ ಕೇಳಿದಾಗ ಎಲ್ಲೋ ಒಂದು ಕಾಲೇಜ್ ಸ್ಟೂಡೆಂಟ್ ಬಟ್ ಸೆಕೆಂಡ್ ಹಾಫ್ ನೋಡ್ತೀನಿ ಒಂದು ಜೀವನದ ಲೈಫ್ ಸ್ಟೋರಿ ಹೇಳೋದು ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಗ್ತಿದೆ ಮತ್ತು ಕ್ರೌಡ್ ರೆಸ್ಪಾನ್ಸ್ ನೋಡಿ ತುಂಬ ಸಾರ್ಥಕತೆ ಆಯಿತು. ಯಾಕಂದರೆ ನಮ್ಮದು ಇದು ಒಂದು ಮೊದಲ ಫಿಲಮ್, ಇದು ಮೊದಲ ಹೆಜ್ಜೆ. ದೇವರು ಕಂಡುಬಿಟ್ಟಿದ್ದಾನೆ ಮತ್ತು ಮಕ್ಕಳಿಗೆ ತುಂಬ ಬೇಕಾಗಿರುವಂಥ ಎಜುಕೇಷನ್ ಇದರಲ್ಲಿದೆ ಅನ್ನಿಸ್ತು. ಯಾಕಂದರೆ ಅವ್ರ ಮೆಂಟ್ಯಾಲಿಟಿಗಳು ಹೀಗೆ ಏನು ನಡೀತಾ ಇದೆ ಸಮಾಜದಲ್ಲಿ, ಮಕ್ಕಳ ಮೆಂಟ್ಯಾಲಿಟಿ ಅದು ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಆ ಪ್ರಯತ್ನ ತುಂಬ ಸಕ್ಸಸ್ ಆಗಿದೆ ಅನ್ನಿಸ್ತು. ಸೊ ಮಕ್ಕಳು ಎಲ್ಲರೂ ಅಷ್ಟೇ, ಯೂತು ತುಂಬಾ ಪಡ್ತಾ ಇದ್ದಾರೆ. ಸೊ ದೇವ್ರದೇ ಚೆನ್ನಾಗಾಗತ್ತೆ ಅಂದ್ಕೊಂಡಿದ್ದೀರಿ. ಇನ್ನು ಜನ ನಮ್ಮ ಕೈ ಹಿಡಿಬೇಕಷ್ಟೆ. ಯಂಗ್ ಜನರೇಷನ್ಗೆ ಹೇಳಿ ಮಾಡಿಸಿದ ಸಿನಿಮಾನ ಅಂತ, ಯಾಕಂದರೆ ನಿರ್ಧಾರಗಳು ಅಂತ ಇರುತ್ತೆ ಲೈಫ್ ಹೌದು ಲವ್ ಆಗಲಿ ಅಥವಾ ಲೈಫ್ ವಿಚಾರ ಹೌದು ಸಾಕಷ್ಟು ಗೊಂದಲದಲ್ಲಿ ಇರ್ತಾರೆ, ಅದು ಕೆಲವು ಉತ್ತರ ಕೊಡ್ತಾ ಇದೆ ಖಂಡಿತ. ನಾನು ಅದೇ ಹೇಳಿದ್ದು, ಒಂದೊಂದು ಕ್ಯಾರೆಕ್ಟರ್ ನೋಡಬೇಕಾದ್ರೆ ಹೌದು ಇದು ನಮ್ಮ ಪಕ್ಕದ ಮನೇಲಿ ನಡೀತಾ ಇದೆ, ಅಥವಾ ನನ್ನ ಕಾಲೇಜಲ್ಲಿ ನಡೀತು, ಅಥವಾ ನನ್ನ ಕ್ಲಾಸಲ್ಲಿ ನಡೀತು, ಈ ಇನ್ಸಿಡೆಂಟ್ಸ್ನ ಬೇಸ್ಡ್ ಇಟ್ಕೊಂಡೇ ಒಂದು ಫಿಲ್ಮ್ ಮಾಡಿರೋದು. ಸೊ ಹಾಗಾಗಿ ಮಕ್ಕಳು ಹೌದು ಅವರಲ್ಲಿರೋ ಗೊಂದಲಕ್ಕೆ ಕೆಲವೊಬ್ಬರಿಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿದೆ ಸಿನಿಮಾ. ಜೀವಳ ಅಂದರೆ ಸೆಕೆಂಡ್ ಹಾಫ್ ಅಂದರೆ ಬೇರೆ ಥರನೇ ಟೇಕಪ್ ಆಗುತ್ತೆ ಸಿನಿಮಾದ. ಹೌದು. ಸೊ ಒಂದು ಅಚ್ಯುತ್ ಅವರು ಒಂದಷ್ಟು ಸೀನ್ಸ್ಗಳು ಬಂದಾಗ ಅವ್ರು ಹೇಳೋ ಮಾತುಗಳು ಡೈಲಾಗ್ಸ್ಗಳು ತುಂಬ ಅರ್ಥಪೂರ್ಣವಾಗಿರುತ್ತೆ. ಹೌದು 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 ಅದು ಏನು ಹೇಳ್ತಾರೆ, ದೊಡ್ಡವ್ರದ್ದು ಬುದ್ಧಿ ಮಾತು ಬೇಕಂತ ಹೇಳ್ತಾರಲ್ಲ. ಸೊ ಅಚ್ಯುತ್ ಸರ್ದು ಮಾತುಗಳು ಬುದ್ಧಿ ಮಾತದು. ಸೊ ಅದು ಎಲ್ಲರೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಮನುಷ್ಯ ಜೀವನದಲ್ಲೂ ಏರ್ಪೇರುಗಳಾಗಿರುತ್ತೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ. ಎಲ್ಲ ಹೊಂದ್ಕೊಂಡು ತುಳ್ಕೊಂಡು ಮುಂದೆ ಹೋಗೋದೇ ಜೀವನ ಅಂತ ಅನಿಸುತ್ತೆ. ಡೈರೆಕ್ಟರ್ ಕೆಲಸ ಎಷ್ಟು ಖುಷಿ ಆಯಿತು ಅಂತ ಮೊದಲ ಸಿನಿಮಾ. ಡೈರೆಕ್ಟರ್ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದರೆ ಈ ಹ್ಯಾಸ್ ಪುಟ್ ಇಸ್ 100% ಇನ್ ಆ್ಯಂಡ್ ಔಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ಸೊ ಟ್ಯಾಲೆಂಟ್ನ ಈ ಫಿಲಮಲ್ಲಿ ನೋಡಬಹುದು. ಯಾರೇ ಆಗಲಿ ಈ ಫಿಲಮ್ ನೋಡಿದ್ರೆ ಫಸ್ಟು ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ. ಈ ಹ್ಯಾಸ್ ರಿಯಲಿ ಡನ್ ಅ ಗುಡ್ ಜಾಬ್. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಡಿಲೀಟೆಡ್ ಸೀನ್ಸ್ ಅಂತ ಒಂದಷ್ಟು ಸೀನ್ಸ್ ಬರುತ್ತೆ, ಅದೊಂದಷ್ಟು ಕನ್ಫ್ಯೂಸಿಂಗ್. ಅಂದರೆ ಆಫೀಸರ್ ಸಿನಿಮಾಗಳು ಒಂದಷ್ಟು ಟ್ವಿಸ್ಟ್ ಕೊಟ್ಟಿರ್ತಾರೆ. ಸೊ ಅದು ಅದೇ ಅದು ಮೆಂಟ್ಯಾಲಿಟಿಗಳು ಎರಡು ಥರನೂ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ತೋರಿಸಲಿಕ್ಕೆ ಅದು ಮಾಡಿದ್ದಾರೆ. ಸೊ ಎರಡು ಥರನೂ ಯೋಚನೆ ಮಾಡೋ ಜನ ಇದ್ದಾರೆ ಈಗ ಅಲ್ವಾ. ಸೊ ಹಾಗಾಗಿ ಅದನ್ನು ತೋರಿಸ್ಲಿಕ್ಕೆ ಮತ್ತು ಆ ಡಿಲೀಟೆಡ್ ಸೀನ್ಸ್ ಅಂತ ಏನಿದೆ, ಎರಡು ಕ್ಲೈಮ್ಯಾಕ್ಸು, ಜನ ಎರಡನ್ನೂ ಹೋಲಿಸ್ಕೋಬೋದು. ಅವ್ರವ್ರ ಪರ್ಸ್ನಲ್ ಇದ್ರ ಮೇಲೆ ಎರಡನ್ನೂ ಹೋಲಿಸ್ಕೋಬೋದು. ಆ ಥರ ಇದೆ.